ಬಿಡಲ್ಲ ಬಿಡಲ್ಲ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ಖಮೇನಿನ ಪ್ರತಿಯೊಬ್ಬ ಉತ್ತರಾಧಿಕಾರಿ ಹಿಂಬಾಲಿಸ್ತೇವೆ. ಖಮೇನಿ ಪುತ್ರ ಮುಜ್ತಬಾ ಹೊಸೇನಿಯು ನಮ್ಮ ಗುರಿ. ಸರ್ವೋಚ್ಚ ನಾಯಕನ ಆಯ್ಕೆ ಮಾಡೋರನ್ನ ಬಿಡಲ್ಲ. ನಾಯಕನನ್ನ ಆಯ್ಕೆ ಮಾಡುವ ಸಂಸ್ಥೆಯೂ ಟಾರ್ಗೆಟ್. ಸರ್ವಾಧಿಕಾರಿಯನ್ನ ಬೆಂಬಲಿಸೋರನ್ನ ಬಿಡೋದಿಲ್ಲ. ಟ್ರಂಪ್ ಧಮಕಿ ಬೆನ್ನಲ್ಲೇ ಇಸ್ರೇಲ್ನಿಂದಲೂ ಕೂಡ ವಾರ್ನಿಂಗ್. ಮುಮ್ತಾಜ್ನನ್ನ ಸರ್ವೋಚ್ಚ ನಾಯಕ ಅಂತ ನಾವು ಒಪ್ಪಲ್ಲ. ಇರಾನ್ ಮೇಲೆ ಮತ್ತಷ್ಟು ದಾಳಿ ಮಾಡೋದಾಗಿ ಇಸ್ರೇಲ್ ಗುಡುಗಿದೆ. ನಾವು ಯಾರನ್ನೂ ಸುಮ್ಮನೆ ಬಿಡಲ್ಲ ಅಂತಿದೆ ಇಸ್ರೇಲ್. ಖಮೇನಿನ ಪ್ರತಿಯೊಬ್ಬ ಉತ್ತರಾಧಿಕಾರಿ ಹಿಂಬಾಲಿಸ್ತೇವೆ. ಖಮೇನಿ ಪುತ್ರ ಮುಜ್ತಬಾ ಹುಸೇನಿಯು ನಮ್ಮ ಗುರಿ. ಸರ್ವೋಚ್ಚ ನಾಯಕನ ಆಯ್ಕೆ ಮಾಡೋರನ್ನ ಬಿಡಲ್ಲ. ನಾಯಕನನ್ನ ಆಯ್ಕೆ ಮಾಡುವ ಸಂಸ್ಥೆಯೂ ಕೂಡ ನಮಗೆ ಟಾರ್ಗೆಟ್ ಅಂತಿದೆ. ಸರ್ವಾಧಿಕಾರಿಯನ್ನ ಬೆಂಬಲಿಸೋರನ್ನ ಬಿಡೋದಿಲ್ಲ. ಟ್ರಂಪ್ ಧಮಕಿ ಬೆನ್ನಲ್ಲೇ ಇಸ್ರೇಲ್ನಿಂದ ವಾರ್ನಿಂಗ್ ಇದು. ಮುಜ್ತಬಾನನ್ನ ಸರ್ವೋಚ್ಚ ನಾಯಕ ಅಂತ ನಾವು ಒಪ್ಪಲ್ಲ. ಇರಾನ್ ಮೇಲೆ ಮತ್ತಷ್ಟು ದಾಳಿ ಮಾಡೋದಾಗಿ ಇಸ್ರೇಲ್ ಈಗ ಗುಡುಗಿರುವಂಥದ್ದು. ಯಾರನ್ನೂ ಸುಮ್ಮನೆ ಬಿಡಲ್ಲ ಅಂತಿದೆ ಇಸ್ರೇಲ್. ದಾಳಿ ಹೀಗೆ ಮುಂದುವರಿಯುತ್ತೆ, ಇನ್ನೂ ಭೀಕರವಾಗಿರುತ್ತೆ. ಖಮೇನಿನ ಪ್ರತಿಯೊಬ್ಬ ಉತ್ತರಾಧಿಕಾರಿ ನಾವು ಹಿಂಬಾಲಿಸ್ತೇವೆ. ಖಮೇನಿ ಪುತ್ರನನ್ನು ನಾವು ಸುಮ್ಮನೆ ಬಿಡಲ್ಲ, ಅವನೇ ನಮ್ಮ ಗುರಿ. ಮುಜ್ತಬಾ ಹುಸೇನಿಯು ನಮ್ಮ ಗುರಿ ಅಂತ ಹೇಳುತ್ತಿದೆ. ಇನ್ನು ಈ ಸರ್ವೋಚ್ಚ ನಾಯಕನನ್ನ ಆಯ್ಕೆ ಮಾಡುವಂತಹ ಸಂಸ್ಥೆ ಇದೆಯಲ್ಲ, ಅದು ಕೂಡ ನಮ್ಮ ಟಾರ್ಗೆಟ್ ಅನ್ನುವಂಥ ರೀತಿಯಲ್ಲಿ ಸರ್ವಾಧಿಕಾರಿಯನ್ನ ಬೆಂಬಲಿಸೋರನ್ನ ನಾವು ಬಿಡೋದಿಲ್ಲ. ಟ್ರಂಪ್ ಧಮಕಿ ಬೆನ್ನಲ್ಲೇ ಇಸ್ರೇಲ್ನಿಂದಲೂ ಕೂಡ ವಾರ್ನಿಂಗ್ ಇದು. ಮುಜ್ತಬಾನನ್ನ ಸರ್ವೋಚ್ಚ ನಾಯಕ ಅಂತ ನಾವು ಯಾವ ಕಾರಣಕ್ಕೂ ಒಪ್ಪೋದಿಲ್ಲ ಅಂತಿದೆ. ಸೊ ದಾಳಿಯನ್ನ ಮತ್ತಷ್ಟು ತೀವ್ರಗೊಳಿಸೋದಕ್ಕೆ ಈಗ ಇಸ್ರೇಲ್ ಸಿದ್ಧವಾಗಿರುವಂಥದ್ದು, ಗುಡುಗಿರುವಂಥದ್ದು ಮತ್ತೊಮ್ಮೆ ಇರಾನ್ ಮೇಲೆ. ನಾವು ಖಮೇನಿನೂ ಸುಮ್ಮನೆ ಬಿಟ್ಟಿಲ್ಲ. ಈಗ ಖಮೇನಿಯ ಉತ್ತರಾಧಿಕಾರಿಯನ್ನು ನಾವು ಸುಮ್ಮನೆ ಬಿಡೋದಿಲ್ಲ, ನಾವು ಹಿಂಬಾಲಿಸ್ತಾನೇ ಇರ್ತೇವೆ. ಸರ್ವೋಚ್ಚ ನಾಯಕನನ್ನ ಆಯ್ಕೆ ಮಾಡುವಂತಹ ಅವರನ್ನು ಕೂಡ ನಾವು ಬಿಡೋದಿಲ್ಲ. ಸಂಸ್ಥೆಯನ್ನ ಆಯ್ಕೆ ಮಾಡುವಂತಹ ಸಂಸ್ಥೆ ಇದೆಯಲ್ಲ, ಅದು ಕೂಡ ನಮ್ಮ ಟಾರ್ಗೆಟ್. ಹಾಗಾಗಿ ದಾಳಿ ಇನ್ನೂ ಭೀಕರವಾಗಿರುತ್ತೆ. ಸರ್ವೋಚ್ಚ ನಾಯಕ ಅಂತ ನಾವು ಈ ಮುಜ್ತಬಾನನ್ನ ಯಾವತ್ತೂ ಒಪ್ಪಲ್ಲ. ಇರಾನ್ ಮೇಲೆ ಮತ್ತಷ್ಟು ದಾಳಿ ಮಾಡೋದಾಗಿ ಇಸ್ರೇಲ್ ಗುಡುಗಿದೆ. ಖಮೇನಿ ಪುತ್ರ ಮುಜ್ತಬಾ, ಖಮೇನಿಯ ನಂತರ ಈತನನ್ನ ಸರ್ವಾಧಿಕಾರಿಯಿಂದ ಆಯ್ಕೆ ಮಾಡಲಾಯಿತು. ಆದರೆ ಇಸ್ರೇಲ್ ಹೇಳುತ್ತಿರೋ ಪ್ರಕಾರ ನಾವು ಇರಾನ್ನಲ್ಲಿ ಯಾರನ್ನೂ ಕೂಡ ಸರ್ವಾಧಿಕಾರಿ ಅಂತ ಒಪ್ಪೋದಿಲ್ಲ. ನೀವು ಯಾರನ್ನೇ ಉತ್ತರಾಧಿಕಾರಿ ಮಾಡಿ ನಾವು ಅವರನ್ನ ಹಿಂಬಾಲಿಸ್ತೇವೆ. ಖಮೇನಿನ ಪ್ರತಿಯೊಬ್ಬ ಉತ್ತರಾಧಿಕಾರಿ ಹಿಂಬಾಲಿಸ್ತೇವೆ. ಖಮೇನಿ ಪುತ್ರ ಮುಜ್ತಬಾ ಹುಸೇನಿಯು ಕೂಡ ನಮ್ಮ ಗುರಿಯೇ. ಸರ್ವೋಚ್ಚ ನಾಯಕ ಅಂತ ನೀವು ಅವರನ್ನ ಆಯ್ಕೆ ಮಾಡಿದ್ದೀರಿ, ಆಯ್ಕೆ ಮಾಡದವರನ್ನೂ ನಾವು ಬಿಡಲ್ಲ ಅಂತಿದೆ ಇಸ್ರೇಲ್. ಇನ್ನು ನಾಯಕನನ್ನ ಆಯ್ಕೆ ಮಾಡುವಂತಹ ಸಂಸ್ಥೆ ಇದೆಯಲ್ಲ, ಅದು ಕೂಡ ನಮ್ಮ ಟಾರ್ಗೆಟ್. ಸರ್ವಾಧಿಕಾರಿಯನ್ನ ಬೆಂಬಲಿಸೋರನ್ನ ನಾವು ಸುಮ್ಮನೆ ಬಿಡೋದಿಲ್ಲ, ಮುಗಿಸ್ತೇವೆ ಅಂತ ಇಸ್ರೇಲ್ ಗುಡುಗಿರುವಂಥದ್ದು. ಟ್ರಂಪ್ ಧಮಕಿ ಬೆನ್ನಲ್ಲೇ ಇಸ್ರೇಲ್ನಿಂದ ವಾರ್ನಿಂಗ್ ಬಂದಿದೆ ಇರಾನ್ಗೆ. ಮುಜ್ತಬಾ ಸರ್ವೋಚ್ಚ ನಾಯಕ ಅಂತ ನಾವು ಯಾವತ್ತೂ ಒಪ್ಪೋದಿಲ್ಲ. ಇರಾನ್ ಮೇಲೆ ಮತ್ತಷ್ಟು ದಾಳಿ ಮಾಡೋದಾಗಿ ಇಸ್ರೇಲ್ ಗುಡುಗಿದೆ.